ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಂಡೇ ವ್ಲಾಗ್. ಬೆಳಿಗ್ಗೆ ತಿಂಡಿ ಸ್ಪೆಷಲ್ ಇವತ್ತು ಕುಷ್ಕ. ಇವತ್ತು ಎಷ್ಟು ಗಂಟೆಗೆ ತಿಂಡಿ ತಿಂತಾಯಿದ್ದೀವಿ ಅಂದರೆ ನಾವು 11:15ಕ್ಕೆ ತಿಂಡಿ ತಿಂತಾಯಿದ್ದೀವಿ ಭಾನುವಾರ. ಯಾವ ಸಂಡೇ ಕೂಡ ಇಷ್ಟು ಲೇಟ್ ಮಾಡಿರಲಿಲ್ಲ. 10:30 ಅಟ್ಲೀಸ್ಟ್ 10:30ಗಾದರೂ ತಿಂದ್ಬಿಡ್ತಿದ್ವಿ. ಆದರೆ ಇವತ್ತು 11:15ಕ್ಕೆ ತಿಂತಾಯಿದ್ದೀವಿ. ಎದ್ದೇಳಿದ್ದೇ ಲೇಟ್. ಎದ್ದೇಳಿದ್ದೆ ಅಡುಗೆ ಮನೆಗೆ ಹೋಗಿದ್ದೆ ನಾನು 10 ಗಂಟೆಗೆ. ಸೊ ಹಂಗಾಗಿ ಎಲ್ಲ ಫುಲ್ಲು ಲೇಟ್ ಆಯ್ತಿದ್ದು. ಪುನರ್ವಂಗೆ ಮಾತ್ರ ಎದ್ದ ತಕ್ಷಣ ಇದೆಲ್ಲ ಮಾಡಿ ತಿನ್ನಿಸೋ ತನಕ ಲೇಟ್ ಆಗುತ್ತೆ ಅಂತಂದ್ಬಿಟ್ಟು ಎಲ್ಲರೂ ಒಂದೊಂದು ಗ್ಲಾಸ್ ಹಾಲು ಕುಡ್ಕೊಂಬಿಟ್ವಿ. ಹಾಲು ಕುಡ್ಕೊಂಡು ಆಮೇಲೆ ತಿಂಡಿನ ತಿಂದ್ವಿ. ನಾನು ಎಷ್ಟೇ ಟ್ರೈ ಮಾಡೋಕ್ಕೋದ್ರೂ ಬಿಡಿ ಬಿಡಿಯಾಗಿ ಮಾಡಬೇಕು ಅಂದ್ಕೊಂಡು ಟ್ರೈ ಮಾಡೋಕ್ಕೋದ್ರೂ ಎಲ್ಲ ಫುಲ್ ಮುದ್ದೆ ಆಗಿಬಿಡುತ್ತೆ. ನೀರು ಕಡಿಮೆ ಹಾಕೋಕ್ಕೆ ಹೋದರೆ ತಳ ಹಿಡ್ಕೊಂಬಿಡುತ್ತೆ. ಎಷ್ಟು ಕರೆಕ್ಟಾಗಿ ನೀರು ಹಾಕಿದ್ರೆ ಈ ಥರ ಆಗುತ್ತೆ. ಸೊ ಒಟ್ಟಿನಲ್ಲಿ ಏನಾದರೂ ಒಂದು ಮಿಸ್ಟೇಕ್ಸ್ ಅಂತೂ ಮಾಡ್ತಾ ಇರ್ತೀನಿ. ಓಕೆ ಗಾಯ್ಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಬಾಳೆಹಣ್ಣಿತ್ತು, ಅದಕ್ಕೆ ಸಕ್ಕರೆ ಹಾಕ್ಕೊಂಡು ತಿನ್ನೋಣ ಅಂತ ಅನ್ನಿಸ್ತು. ಈ ಥರ ಸಕ್ಕರೆ ಹಾಕ್ಕೊಂಡು ತಿಂದರೆ ತಿನ್ನೋದ್ರಲ್ಲೂ ಒಂದು ಸ್ವಲ್ಪ ಜಾಸ್ತಿ ತಿನ್ಬೋದು. ಬರೀ ಬಾಳೆಹಣ್ಣು ತಿಂತೀನಿ ಅಂದರೆ ಬರೀ ಒಂದೇ ಬಾಳೆಹಣ್ಣು ನಂಗೆ ತಿನ್ನೋಕ್ಕಾಗೋದು. ಅದಕ್ಕೆ ಇದೆಲ್ಲರೂ ಇಷ್ಟಪಡ್ತಾರೆ. ಹಾಗಾಗಿ ಅದು ಮಾಡಿಕೊಂಡೆ ರಾತ್ರಿ. ಆಮೇಲಿಂದ ರಾತ್ರಿ ಊಟಕ್ಕೆ ಚಪಾತಿ ಮಾಡೋಣ ಅಂದ್ಬಿಟ್ಟು ಹಿಟ್ಟೆಲ್ಲ ಕಲಸಿ ಇಟ್ಕೊತಾ ಇದ್ದೀನಿ. ಅವತ್ತು ಸಂಡೇ ಏನೂ ವಿಡಿಯೋ ಮಾಡಲಿಲ್ಲ. ಬೆಳಿಗ್ಗೆ ಅದೊಂದು ಮಾಡಿಕೊಂಡೆ, ರಾತ್ರಿ ಇದೊಂದು ಮಾಡಿಕೊಂಡೆ ವಿಡಿಯೋನ ಅಷ್ಟೇ. ಇನ್ನು ಮಿಡ್ಲಲ್ಲಿ ಸುಮ್ಮನೆ ಹಾಗೆ ಎಲ್ಲ ಓಡಾಡ್ಕೊಂಡು ಮನೇಲಿ ಟೈಮ್ ಪಾಸ್ ಮಾಡ್ಕೊಂಡು ಮಾತಾಡಿಕೊಂಡು ಕೂತ್ಕೊಂಡು ನಿಂತ್ಕೊಂಡು ಮಲ್ಕೊಂಡು ಹಿಂಗೆ ಅವತ್ತಿನ ದಿನಾನೇ ಕಳೆದೋಗ್ಬಿಡ್ತು. ಹಾಯ್ ಪುನು, ಹಾಯ್, ಸೇ ಹಾಯ್. ಓ, ತಿನ್ನಿಸ್ತಾ ಇದೆಯಾ? ತಿಂತಾ? ಏನು ತಿಂತು? ಈ ಸಿಲಿಂಡರ್ಲಿ ಯಾಕೋ ಮನೆಗೆ ಗೊತ್ತಾ, ಈ ಸಿಲಿಂಡ್ರ್ ತಂದಾಗಿಂದ ಯಾಕೋ ಸ್ಮೆಲ್ ಬರೋಕ್ಕೆ ಶುರುವಾಗಿತ್ತು. ಮೇ ಬಿ ಗ್ಯಾಸ್ ಲೀಕ್ ಆಗ್ತಿತ್ತು. ಸೊ ಹಾಗಾಗಿ ನಾನು ಸುಮ್ಮನೆ ಕೈ ಇಟ್ಕೊಂಡು ಲೈಟಾಗಿ ಪ್ರೆಸ್ ಮಾಡಿ ಇಟ್ಕೊಂಡೆ. ಆವಾಗ ಸ್ಮೆಲ್ ಬರೋದು ಸ್ಟಾಪ್ ಆಯಿತು. ಅದಕ್ಕೆ ಈಗ ತೆಗೆದು ಇದೊಂದು ಕಲ್ಲು ಇಟ್ಕೊಂಡಿದ್ದೀನಿ. ನನಗಂತೂ ಈ ಸಿಲಿಂಡ್ರ್ ಯಾವಾಗ ಖಾಲಿ ಆಗುತ್ತೋ, ಅದು ಯಾವಾಗ ಆ ಸಿಲಿಂಡ್ರ್ ಕೊಟ್ಬಿಟ್ಟು ಬೇರೆ ಸಿಲಿಂಡ್ರ್ ತೊಗೊಬಂದು ಹಾಕ್ಕೋತೀವೋ ಅಂತ ಅನ್ನಿಸ್ಬಿಟ್ಟಿದೆ. ಒಂಥರ ಭಯ. ಈಗ ಯಾವಾಗಲೂ ಪುನರ್ವನು ಎನಿ ಟೈಮ್ ಅಡುಗೆ ಮನೆಯಲ್ಲೇ ಇರ್ತಾನೆ ನನ್ನ ಜೊತೆಲೇ. ಹಾಗಾಗಿ ಒಂಥರ ಭಯ, ಸಿಲಿಂಡ್ರು ಗ್ಯಾಸು ಅಂತ ಅಂದಾಗ. ಸೊ ಅದಕ್ಕೆ ಕಾಯ್ತಾ ಇದ್ದೀನಿ ಯಾವಾಗ ಎಷ್ಟು ಬೇಗ ಖಾಲಿ ಆಗುತ್ತೋ ಅಂತ. ನಮ್ಗೆ ಆ್ಯಕ್ಚುಲಿ ನಮ್ಗೊಂದು 3 months ಬರುತ್ತೆ. 1 month ಕೂಡ ಆಗಿಲ್ಲ. ಆಮೇಲೆ ಈ ತಿಂಗಳೆಲ್ಲ ನಾವು ರಜಾ ಇತ್ತಲ್ಲ, ಊರಿಗೆ ಕೊಟ್ಟಾಗಿದ್ವಲ್ಲ, ಹಾಗಾಗಿ ಒಂಚೂರು ಲೇಟೇ ಆಗುತ್ತೆ. ಬೇಗ ಖಾಲಿ ಆಗಲ್ಲ ಈ ತಿಂಗಳು. ಏನೇನು ಇವನು ಕುದುರೆಗೆ ಚಪಾತಿ ಇಟ್ಟು ತಿನ್ನಿಸ್ತಾ ಇದ್ದಾನೆ. ತೋರಿಸು, ತಿನ್ಸು. ಓಕೆ ಗಾಯ್ಸ್, ಮತ್ತೆ ಸಿಗ್ತೀನಿ. ದೇವ್ರಿಗೆ ಸಂಜೆ ಈಗ 6:30 ಆಗಿದೆ. ದೇವ್ರಿಗೆ ದೀಪ ಎಲ್ಲ ಹಚ್ಚಬೇಕು. ಆಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಆಮೇಲಿಂದ ದೇವ್ರ ದೀಪ ಎಲ್ಲ ಹಚ್ಚಿ ಒಂದಷ್ಟೊತ್ತು ಪುನರ್ವಂಗೆ ಓದಿಸಿ ಶ್ಲೋಕ ಎಲ್ಲ ಹೇಳಿಸಿ ಆಮೇಲೆ ಅಡುಗೆ ಮಾಡೋಣ ಅಂತ ಬಂದೆ. ನನಗೆ ಚಪಾತಿ ಅಷ್ಟು ಶೇಪ್ ಎಲ್ಲ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ. ನನಗೆ ಈ ಆಯಿಲ್ ಡಿಸ್ಪೆನ್ಸರ್ ಅಂತೂ ಎಷ್ಟು ಇಷ್ಟ ಆಯಿತು ಗೊತ್ತಾ. ನಾನು ಇಲ್ಲಿ ತನಕ ಏನೇನು ತರಿಸ್ಕೊಂಡಿದ್ದೀನಿ ಅದು ಯಾವುದೂ ನಂಗೆ ಕರೆಕ್ಟಾಗಿ ವರ್ಕ್ ಆಗಿಲ್ಲ. ಬಟ್ ಇದೊಂದು ಆಯಿಲ್ ಡಿಸ್ಪೆನ್ಸರ್ ಮಾತ್ರ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಒಂದು ಡ್ರಾಪ್ ಕೂಡ ಆ ಕಡೆ ಈ ಕಡೆ ಲೀಕ್ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಅದೇನಾದರೂ ನಿಮಗೆ ಬೇಕು ಅಂತಂದರೆ ಆಯಿಲ್ ಡಿಸ್ಪೆನ್ಸರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಬೇಕು ಅಂತಂದರೆ ಬೇಕಿದ್ದರೆ ತೊಗೊಬೋದು. ಮತ್ತು ನಾನೇನು ವರ್ಕ್ ಫ್ರಮ್ ಹೋಮ್ ವರ್ಕ್ ಮಾಡ್ತಾ ಇದ್ದೀನಲ್ಲ, ಅಲ್ಲಿ ರೀಪರ್ಚೇಸ್ ವಾಲೆಟಲ್ಲಿ ಒಂದಷ್ಟು ಅಮೌಂಟ್ ಸೇವ್ ಆಗಿರುತ್ತೆ. ಅದರಲ್ಲಿ ನಾವು ಯಾವುದಾದ್ರೂ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ಬೋದು. ಸೊ ಹಾಗಾಗಿ ನಾನು ಹೇರ್ ರಿಮೂವಲ್ ಪೌಡರ್ನ ಬುಕ್ ಮಾಡ್ಕೊಂಡಿದ್ದೆ. ಅದು ಮೊನ್ನೆ ಅಷ್ಟೇ ಬಂತು. ಅದಕ್ಕೆ ನೋಡೋಣ, ಟ್ರೈ ಮಾಡೋಣ. ಇವತ್ತು ಇದೆಲ್ಲ ಹಚ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋದ್ರಾಯ್ತು ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೆ. ಈ ಪೌಡರ್ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಸುಮಾರು ಪ್ರಾಡಕ್ಟ್ ಈ ಕಂಪ್ನಿದು ಯೂಸ್ ಮಾಡಿದ್ದೀನಿ, ಬಟ್ ಈ ಪ್ರಾಡಕ್ಟು ಇದೇ ಫಸ್ಟ್ ಟೈಮ್ ನಾನು ತರಿಸ್ಕೊಂಡಿರೋದು. ಸೊ ನನಗೆ ಕ್ಯೂರಿಯಾಸಿಟಿ ತುಂಬ ಇದೆ, ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಅದನ್ನು ನಿಮ್ಮ ಕಣ್ಣು ಮುಂದೆನೇ ತೋರಿಸ್ತೀನಿ ನಾನು, ಹೆಂಗೆ ವರ್ಕ್ ಆಯಿತು, ನಿಜನಾ ಇದು ಚೆನ್ನಾಗಿದೆಯಾ ಪ್ರಾಡಕ್ಟು ಏನು ಅಂತ ರಿವ್ಯೂ ಕೊಡ್ತೀನಿ. ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಅಂತ ಅನಿಸಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಕಮ್ಯುನಿಟಿ ವಾಟ್ಸಪ್ ಗ್ರೂಪ್ದು ನಾನು ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಜಸ್ಟ್ ನೀವು ಟ್ಯಾಪ್ ಮಾಡಿದ್ರೆ ಒಂದು ಹನುಮಾನ್ ಚಾಲೀಸ್ ಅಂತ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ತೀರಾ. ಸೊ ದೆನ್ ನೆಕ್ಸ್ಟ್ ನಾನು ನಿಮ್ಮನ್ನು
ನಿಮ್ಮ ನಂಬರ್ ಆ್ಯಡ್ ಆಗಿರುತ್ತಲ್ಲ, ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ, ಇನ್ಫಾರ್ಮೇಷನ್ ಕೊಡ್ತೀನಿ. ಆಫ್ಟರ್ ಇನ್ಫಾರ್ಮೇಷನ್ ತೊಗೊಂಡು ನೀವು ಜಾಯ್ನ್ ಆಗೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಓಕೆನಾ. ಇಷ್ಟ ಆದರೆ ನೀವು ಜಾಯ್ನ್ ಆಗ್ಬೋದು, ಇಲ್ಲ ಅಂದರೆ ಇಲ್ಲ. ಸೊ ನಾನಿಲ್ಲಿ ಪೌಡರ್ನ ಒಂದು 2 ಸ್ಪೂನಷ್ಟು ತೊಗೊಂಡಿಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲೇ ತೊಗೊಂಡಿದ್ದೀನಿ. ಇಲ್ಲಿ ನಂಗೆ ಪುನರ್ವ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಇದಕ್ಕೆ ಬೇಕಿದ್ರೆ ನಾವು ರೋಸ್ ವಾಟರ್ ಕೂಡ ಮಿಕ್ಸ್ ಮಾಡ್ಕೊಬೋದು. ಯಾರಿಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇದೆ ಅಂತ ಅನಿಸುತ್ತೆ ಅಂಥವರು ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಬೋದು. ಬಟ್ ನಂದೇನು ಆ ಥರ ಕೈಯೆಲ್ಲ ಅಷ್ಟೊಂದು ಸೆನ್ಸಿಟಿವ್ ಏನಿಲ್ಲ ಸ್ಕಿನ್ನು, ಹಾಗಾಗಿ ನಾನು ನಾರ್ಮಲ್ ವಾಟರನ್ನೇ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ತಾಯಿದ್ದೀನಿ. ತುಂಬ ತಿಕ್ಕಾಗೂ ಬೇಡ, ತುಂಬ ತೆಳುಗೂ ಬೇಡ, ಒಂದು ಮೀಡಿಯಮ್ ಆಗಿ ನಾನು ಹಾಕ್ಕೊಂಡಿದ್ದೀನಿ. ನಾನು ಫಿಲ್ಟ್ರ್ ಹಾಕ್ಬಿಟ್ಟಿದ್ದೆ, ಹಾಗಾಗಿ ಅದು ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ. ಫಿಲ್ಟ್ರ್ ತೆಗೆದ್ಬಿಟ್ಟು ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ಹೇಗಿತ್ತು ಅಂತ. ನನಗೆ ಕೈಯಲ್ಲೆಲ್ಲ ಇತ್ತು ಆ್ಯಕ್ಚುಲಿ ಹೇರ್ಸು. ನನಗೇನು ಇವಾಗ ಅದನ್ನು ರಿಮೂವ್ ಮಾಡಬೇಕು ಅಂತ ಏನಿರಲಿಲ್ಲ, ಬಟ್ ಪ್ರಾಡಕ್ಟ್ ತೊಗೊಂಡಿದ್ನಲ್ಲ, ಸೊ ಇರುತ್ತಲ್ಲ ಕ್ಯೂರಿಯಾಸಿಟಿ, ಏನಾದರೂ ಒಂದು ತೊಗೊಂಡಾಗ ಅದನ್ನು ಟ್ರೈ ಮಾಡಬೇಕು ಅಂತ. ಒಂದು ಡ್ರೆಸ್ ತೊಗೊಂಡಾಗಲೂ ಅಷ್ಟೇ, ಅದನ್ನು ಹಾಕಿ ನೋಡ್ಕೋಬೇಕು ಅಂತ ಅನಿಸುತ್ತಲ್ಲ, ಸೊ ಅದೇ ಥರ ಅಷ್ಟೇ. ನಾನು ಈ ಥರ ಎಲ್ಲ ಹೇರ್ ರಿಮೂವ್ ಎಲ್ಲ ಮಾಡೋದು ಕೈ ಇದೆಲ್ಲ ಯಾವುದಾದ್ರೂ ಫಂಕ್ಷನ್ಸ್, ಅದು ತುಂಬ ಹತ್ರದ್ದು ಮನೆ ಫಂಕ್ಷನ್ಸ್ ಇದೆ ಅನ್ನೋ ಟೈಮಿಗೆ ಮಾತ್ರ. ಬಟ್ ನಾನು ಸುಮ್ಮನೆ ಹಂಗೆಲ್ಲ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅದು ನಮ್ಮ ಅದು ಕೈಯಲ್ಲಿರೋ ಹೇರ್ಸ್ ಏನಿದೆ ನಮ್ಮ ಸ್ಕಿನ್ ಆ್ಯಕ್ಚುಲಿ ಪ್ರೊಟೆಕ್ಟ್ ಮಾಡುತ್ತೆ ಅದು. ಸೊ ಹಾಗಾಗಿ ನಾನು ಅಷ್ಟಾಗಿ ಡೈಲಿ ಯಾವಾಗಲೂ ಫಸ್ಟ್ ಆ್ಯಕ್ಚುಲಿ ನನಗೂ ಗೊತ್ತಾಗಲಿಲ್ಲ, ಸ್ವಲ್ಪ ಇಷ್ಟಪಡಲ್ಲ, ಗಟ್ಟಿಗೆ ನ್ಯಾಚುರಲ್ ಆಗಿರುತ್ತೆ. ಇದಕ್ಕಿಂತ ಇವಾಗ ನಾನು ಏನು ಯಾವುದು ಮಾಡಿದ್ದೀನಿ ಅದಕ್ಕಿಂತ ಸ್ವಲ್ಪ ಇದೆಲ್ಲ ಮಾಡ್ಕೊತೀನಿ ಅಷ್ಟೇ. ಇನ್ನೂ ತೆಳುಗೆ ಮಾಡ್ಕೊಂಡಿದ್ರು ನಡೀತಿತ್ತು. ಇದೇನಪ್ಪ ಅಂತಂದರೆ ಒಂದೂವರೆ ಸ್ಪೂನ್ ಅಷ್ಟು ಪೌಡ್ರ್ ಹಾಕೊಂಡಿದ್ದೀನಿ. ಇದು ನನಗೆ 2 ಕೈ 2 ಕಾಲು ಇಷ್ಟು 7 ಟೈಮ್ಸ್ ಯೂಸ್ ಮಾಡ್ಬೋದು. ಬರೀ ಕೈಗೆ ಯೂಸ್ ಮಾಡ್ತೀನಿ ಅಂತಂದರೆ ಇನ್ನೂ ತುಂಬ ದಿನ ಯೂಸ್ ಮಾಡ್ಬೋದು. ಕೈ ಕಾಲು ಇದಕ್ಕೆಲ್ಲ 2ಕ್ಕೂ ಯೂಸ್ ಮಾಡ್ತೀವಿ. ಹೋಮ್ದು ಹೇಳೋದಾದ್ರೆ ಇದು ಆಕ್ಚುಲಿ ಇನ್ವೆಸ್ಟ್ಮೆಂಟ್ ಇದೆ. ಮೇ ಬಿ ಬರ್ಬೋದು, ಕೆಲವರು ಪೂರ್ತಿ ವಿಡಿಯೋ ಮಾಡ್ಬೋದು, ವಿಡಿಯೋ ನೋಡ್ಕೊಂಡ್ಬಿಟ್ಟು ಬಂದು ಗ್ರೂಪಿಗೆ ಜಾಯ್ನ್ ಆಗಿಬಿಡ್ತೀರಾ. ಇನ್ವೆಸ್ಟ್ಮೆಂಟ್ ಇದೆ ಅಂದ್ಬಿಟ್ಟು ಬೇಡ ನನಗೆ ಅಂತ ಹೇಳ್ತೀರಾ. ಅದಕ್ಕೆ ಹೇಳ್ಬಿಡ್ತಿದ್ದೀನಿ ಫಸ್ಟೇನೆ, ಇನ್ವೆಸ್ಟ್ಮೆಂಟ್ ಇದೆ, ಇನ್ವೆಸ್ಟ್ಮೆಂಟ್ ವರ್ಕು ಮಾಡೋದು ಓಕೆ, ನಾನು ಇನ್ವೆಸ್ಟ್ಮೆಂಟ್ ಮಾಡೋಕೆ ರೆಡಿ ಇದ್ದೀನಿ, ನೋ ಪ್ರಾಬ್ಲಮ್ ಅನ್ನೋದನ್ನು ನಾನು ಆಲ್ರೆಡಿ ನೀವು ಗ್ರೂಪಿಗೆ ವಿಡಿಯೋಸ್ ಮಾಡಿಬಿಟ್ಬಿಟ್ಟಿದ್ದೀನಿ ನನ್ನ ಚಾನಲಲ್ಲೇ. ಬೇಕು ಅಂದರೆ ನೀವು ಆ ವಿಡಿಯೋಸ್ ಕೂಡ ಚೆಕ್ ಮಾಡ್ಕೊಬೋದು. ಇಲ್ಲ ನಾನು ಡೈರೆಕ್ಟ್ ಮೀಟಿಂಗ್ ಅಟೆಂಡ್ ಮಾಡ್ತೀನಿ ಗ್ರೂಪಿಗೆ ಜಾಯ್ನ್ ಆಗಿಬಿಟ್ಟು ಅಂತ ಅಂದರೆ ಅದು ಕೂಡ ಓಕೆ. ನೀವು ಮೀಟಿಂಗಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಕೊಡ್ತಾರೆ. ಸೊ ನೀವು ಆಫ್ಟರ್ ಮೀಟಿಂಗ್ ನಿಮ್ಮ ಡಿಸಿಷನ್ನ ನೀವು ನಮಗೆ ತಿಳಿಸ್ಬೋದು. ಅದು ಎಸ್ ಆದರೂ ಆಗಿರ್ಬೋದು, ಅದು ನೋ ಆದರೂ ಆಗಿರ್ಬೋದು. ಯಾಕಂದರೆ ಜಾಯ್ನ್ ಆಗೋರು ನೀವು, ಇನ್ವೆಸ್ಟ್ ಮಾಡೋರು ನೀವು, ವರ್ಕ್ ಮಾಡೋರು ನೀವು. ಸೊ ನಿಮಗೆ ಇಷ್ಟ ಆದರೆ ಮಾತ್ರ ಜಾಯ್ನ್ ಆಗ್ಬೋದು. ಇಲ್ಲಿ ಯಾರೂ ಏನೂ ಫೋರ್ಸ್ ಮಾಡಲ್ಲ. ಒಂದು 10 ಮಿನಿಟ್ಸ್ ಬಿಟ್ಟರೆ ಈ ಥರ ಫುಲ್ಲು ಎಲ್ಲ ಡ್ರೈ ಆಗುತ್ತೆ. ಅದು ಹೆಂಗಿದೆ ಅಂದರೆ ಒಂಥರ ವಿಡಿಯೋದಲ್ಲಿ ಮಾತ್ರ ಗಂಧ ಏನೋ ಹಚ್ಕೊಂಡಂಗೆ ಅನಿಸ್ತಿದೆ, ಬಟ್ ಏನೋ ಒಂದು ಮಡ್ಡು ಅಪ್ಲೈ ಮಾಡ್ಕೊಂಡಂಗೆ ಕಾಣಿಸುತ್ತೆ ಅದು ನೋಡಿದ್ರೆ. ಒಂದು ವೇಸ್ಟ್ ಬಟ್ಟೆ ತೊಗೊಂಡು ಈ ಥರ ಬಟ್ಟೆನ ಒದ್ದೆ ಮಾಡಿಕೊಂಡು ಅಥವಾ ನಮ್ಮ ಕೈ ಮೇಲೆ ಸ್ವಲ್ಪ ನೀರನ್ನ ಸ್ಪ್ರೇ ಮಾಡಿಕೊಂಡು ಇದನ್ನು ಅಪೋಸಿಟ್ ಡೈರೆಕ್ಷನಲ್ಲಿ ರಿಮೂವ್ ಮಾಡಬೇಕು. ನಾವು ಅಪ್ಲೈ ಮಾಡಬೇಕಾದ್ರೂ ಅಷ್ಟೇ ಅಪೋಸಿಟ್ ಡೈರೆಕ್ಷನಲ್ಲೇ ಅಪ್ಲೈ ಮಾಡಬೇಕು, ರಿಮೂವ್ ಮಾಡಬೇಕಾದ್ರೂ ಅಷ್ಟೇ. ಆವಾಗ ನೀಟಾಗಿ ರಿಮೂವ್ ಆಗುತ್ತೆ ಹೇರ್ಸ್ ಎಲ್ಲ. ಸಣ್ಣ ಹೇರ್ಸ್ ಇರ್ಬೋದು, ದಪ್ಪ ಹೇರ್ ಇರ್ಬೋದು, ಎಲ್ಲ ಕೂಡ ನೀಟಾಗಿ ಹೋಗಿದೆ. ನನಗೆ ನಿಜವಾಗ್ಲೂ ಆಶ್ಚರ್ಯನೇ ಆಯಿತು, ಇಷ್ಟು ಚೆನ್ನಾಗಿದ್ದು ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇವಾಗ ನಾನು ಏನೇನು ಫೇಶಿಯಲ್ ಕಿಟ್ದು ತೋರಿಸಿದ್ದೀನಿ, ಸೋಪು, ಈ ಥರ ಸುಮಾರು ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ. ಅದೆಲ್ಲ ಪ್ರಾಡಕ್ಟ್ಗಿಂತ ನನಗೆ ಇದು ಬೆಸ್ಟ್ ರಿಸಲ್ಟ್ನ ನನಗೆ ಕೊಡ್ತು. ಸೊ ತುಂಬಾ ಇಷ್ಟ ಆಯಿತು ನನಗೆ ಈ ಪ್ರಾಡಕ್ಟು. ನೋಡಿ, ಅದೆಲ್ಲ ನೀಟಾಗಿ ವಾಶ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ. ನಾನು ಫಿಲ್ಟ್ರ್ ಹಾಕಿಲ್ಲ, ಅದು ನೀಟಾಗಿ ಗೊತ್ತಾಗಲಿ ಅಂತ. ಸೊ ನನ್ನ ಕೈಯಲ್ಲಿರೋ ಸಣ್ಣ ಪುಟ್ಟ ಮಾರ್ಕ್ಸ್ ಕೂಡ ಎಲ್ಲ ಕಾಣಿಸ್ತಾ ಇದೆ ನೋಡಿ. ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತ ಅನಿಸಿದ್ರೆ, ಈ ಹೇರ್ ರಿಮೂವರ್ ಪೌಡರ್ ಏನಾದರೂ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಜಸ್ಟ್ ವಾಟ್ಸಪ್ ಓನ್ಲಿ, ಓಕೆನಾ. ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಅಡ್ರೆಸ್ಸಿಗೆ ನಾನು ಕಳಿಸ್ಕೊಡ್ತೀನಿ. ಕೈ ಮಾತ್ರ ಟಚ್ ಮಾಡಿದ್ರೆ ಸೀರಿಯಸ್ಲಿ ಆಯಿತಾ, ಒಂದು ಫ್ಲವರ್ ಥರ ಫೀಲ್ ಆಗುತ್ತೆ. ತುಂಬ ಸಾಫ್ಟ್ ಅಂತ ಅನ್ನಿಸ್ತಿದೆ ಮಾತ್ರ ನನಗೆ. ಇದರಲ್ಲಿ ತಗೊಳ್ಳಿ ಅಂತನೋ ಮತ್ತೊಂದಕ್ಕೂ ಏನೋ ಉತ್ಪ್ರೇಕ್ಷೆ ಅಂತೂ ಖಂಡಿತ ಇಲ್ಲ ಇದರಲ್ಲಿ. ಸೊ ಅವತ್ತು ಸೋಮವಾರ ಆಗಿದ್ದರಿಂದ ಅದೆಲ್ಲ ಅಪ್ಲೈ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಪುನರ್ವನ್ನ ಮಲಗಿಸಿ ಆಮೇಲಿಂದ ದೇವ್ರ ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ. ಆಮೇಲೆ ದೇವ್ರ ಪೂಜೆ ಮಾಡುವಾಗಲೆಲ್ಲ ವೀಡಿಯೋ ಬೇಕಾ, ಮೊಬೈಲ್ ಇಟ್ಕೊಂಡು ಪೂಜೆ ಮಾಡಬೇಕಾ ಅಂತೆಲ್ಲ ಅಂದ್ಕೋಬೇಡಿ. ಆಮೇಲೆ
ಫಸ್ಟ್ ಒಂಚೂರು ವೀಡಿಯೋ ಮಾಡ್ಕೊಳ್ಳೋಕೆ ಸಲುವಾಗಿ ವೀಡಿಯೋ ಆನ್ ಮಾಡಿ ಇಟ್ಬಿಟ್ಟಿರ್ತೀನಿ. ಸೊ ಆಮೇಲೆ ಮೊಬೈಲೆಲ್ಲ ವಿಡಿಯೋ ಎಲ್ಲ ಆಫ್ ಮಾಡಿಬಿಟ್ಟು ನಾನು ಆ್ಯಕ್ಚುಲಿ ಪೂಜೆ ಮಾಡೋವಾಗ ಗಾಯತ್ರಿ ಮಂತ್ರ ಪ್ಲೇ ಮಾಡ್ತೀನಿ. ಪುನರ್ವಂಗೂ ಅದು ಸ್ವಲ್ಪ ಇಷ್ಟ ಆಗುತ್ತೆ. ಅದನ್ನು ಹಾಕು ಅಂತಾನೆ. ಅದ್ರ ಗಾಯತ್ರಿ ಮಂತ್ರ ಅಂತ ಹೇಳಕ್ಕೆ ಬರಲ್ಲ, ಭುವಸ್ವಹ ಹಾಕು ಅಂತ ಹೇಳ್ತಿರ್ತಾನೆ ಅವನು. ಹಿಂಗೆ ವಿಡಿಯೋ ಮಾಡ್ಕೊಂಡು ಮಾತ್ರಕ್ಕೆ ಭಕ್ತಿಯಿಂದ ಮಾಡ್ತಿಲ್ಲ ಅಂತ ಅಲ್ಲ. ಓಕೆ ಗಾಯ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ.